ಏಳೇಳು ಬೆಟ್ಟ ದಾಟ್ಕೊಂಡು ಬಂದಾಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ ಸರ್ ಬೇಗ ಬನ್ನಿ ಸರ್, ನಮ್ಮನ್ನೆಲ್ಲ ಹೊಡಿತಾರೆ ಸರ್. ಹೊಡ್ಬಿಟ್ಟು ಸರ್. ಯಾವನೋ ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದಾಗಿಲ್ಲಕ್ಕೋ, ಏಳೇಳು ಬೆಟ್ಟ ದಾಟ್ಕೊಂಡು ಬಂದಾಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ. ಶಿವ ಶಿವ ಕಂಠಗಳ ಬೀಳ್ತಾವವ್ವ, ನಮ್ಮ ಕೈಲಾಸವ ಮುಷ್ಟಿ ಬಿಸಿ ಶಿವ ಶಿವ ಮಾಡ್ತಾನ ಮೂಳೆಗಳು ಹರ ಶಿವ. ಕೊಟ್ಟದ್ದ ಗೊತ್ತಿಲ್ಲ ಬಾಸುಂಡೆ ಬಿತ್ತಲ್ಲ ನೆತ್ತ ರುಚಿ ಹೋದ ಎಲ್ಲ, ಅಪ್ಪ ಕೊಡ್ತಾನೆ ಕೊಡ್ತಾನೆ ಇರ್ತಾನೆ ನಿಲ್ಸಲ್ಲ ನಿಲ್ಸೋದ ಇಲ್ಲ. ಸ್ವರ ಬರೋ ತನಕ ಬಿಡ್ದೆ ಇಲ್ಲಕ್ಕೋ, ಯಾವನೋ ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದಾಗಿಲ್ಲಕ್ಕೋ, ಏಳೇಳು ಬೆಟ್ಟ ದಾಟ್ಕೊಂಡು ಬಂದಾಗಿಲ್ಲಕ್ಕೋ ಶಿವಾಗಿಲ್ಲಕ್ಕೋ. ಯಾಕ್ರಿ ಅಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನಿನ್ನೆ ನೋಡಿದ್ರೆ ಅಷ್ಟೊತ್ನಲ್ಲಿ ಕೆಲ್ಸಕ್ಕೆ ಹೋಗಿ ಆರೋಗ್ಯ ಕೆಡಿಸ್ಕೊಂಡು ಬಂದ್ರಿ, ಈಗ ನೋಡಿದ್ರೆ ಬೆಚ್ಚ ಬೀಳ್ತಾ ಇದ್ದೀರಾ. ಏನಾಯ್ತು? ನನ್ನ ಮಗನ ಭವಿಷ್ಯಕ್ಕೋಸ್ಕರ ನನ್ನ ಪ್ರಾಣನೇ ಬಿಡೋಕೆ ನಾನು ಮುಂದಾಗಿದ್ದೆ ಅಂತ ಇವ್ರಿಗೆಲ್ಲ ಹೇಗೆ ಹೇಳಿ? ನಿಮ್ಮನ್ನೇ ಕೇಳ್ತಿರೋದು. ಏನಾಯ್ತ್ರಿ? ಏನೂ ಇಲ್ಲ, ಒಂದು ಕೆಟ್ಟ ಕನಸು ಬಿದ್ದಿತ್ತು. ಇವತ್ತು ಹಬ್ಬ, ಎದ್ದು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಏನೇ ಕೆಟ್ಟದಿದ್ರು ಎಲ್ಲ ಹೋಗುತ್ತೆ. ಇನ್ಮೇಲೆ ರಾತ್ರಿ ಹೊತ್ತು ಡ್ಯೂಟಿಗೆಲ್ಲ ನೀವು ಹೋಗೋದು ಬೇಡ. ನಿಮಗೆ ಆರೋಗ್ಯ ಸರಿ ಇಲ್ಲ, ಈ ವಿಷಯನ ಸಾಹೇಬ್ರಿಗೆ ಹೇಳ್ಬಿಡಿ. ನರಸಿಂಹ ಏನ್ ಮಾಡ್ತಿದ್ದಾನೆ? ಅವನು ಮನೆಯಲ್ಲಿಲ್ಲ, ಅರ್ಜೆಂಟ್ ಕೆಲಸ ಅಂತ ಹೊರಗಡೆ ಹೋಗಿದ್ದಾನೆ. ಅಲ್ಲ ರೀ, ಮಗಳು ಮನೆಗೆ ಬಂದಿದ್ದಾಳೆ, ಅವಳ ಬಗ್ಗೆ ವಿಚಾರಿಸ್ಕೊಳ್ದೆ ಮಗನ ಬಗ್ಗೆನೇ ಕೇಳ್ತಿದ್ದೀರಲ್ಲ, ನನಗದೇ ಆಶ್ಚರ್ಯ. ಆಗಲ್ಲ, ದೀಪನ ಬಗ್ಗೆ ನನಗೆ ನಂಬಿಕೆ ಇದೆ, ಅವಳು ಎಲ್ಲಿದ್ಲು ಜಯಿಸ್ತಾಳೆ. ಆದ್ರೆ ನರಸಿಂಹ ಹಾಗಲ್ಲ. ಅಂದ್ರೆ ಅವನಿಗೆ ಜಯಿಸಕ್ಕಾಗಲ್ಲ ಅಂತಿದ್ದೀರಾ? ಆಗಲ್ಲ, ಕಷ್ಟದ ಪರಿಸ್ಥಿತಿನ ಅವನ ಕೈಯಲ್ಲಿ ಎದುರಿಸೋದು ಕಷ್ಟ ಅಂತ. ಅವನಲ್ಲಿ ಹಠ ಛಲ ಎಲ್ಲ ಇದೆ, ಆದ್ರೆ ಅವನಿಗೆ ಬೆನ್ನೆಲುಬಾಗಿ ಅವನ ಹಿಂದೆ ಯಾರಾದ್ರೂ ನಿಲ್ಬೇಕು. ದೀಪ ಹಾಗಲ್ಲ, ಎಂತ ಕಷ್ಟ ಇದ್ರು ಒಬ್ಬಳೇ ಎದುರಿಸ್ತಾಳೆ. ಅದು ನಿಜ ರೀ, ಚಿಕ್ಕ ವಯಸ್ಸಿಂದನೂ ಅವಳಿಗೆ ಒಬ್ಬಳೇ ಓಡಾಡಿ ಅಭ್ಯಾಸ ಇದೆ. ಅಳಿಯಂದ್ರು ಬಂದಿದ್ರ? ಇಲ್ಲ, ಅವ್ರಿಗೇನೋ ತುಂಬ ಕೆಲಸ, ಅವ್ರು ಬರೋಕ್ಕಾಗಲ್ಲ ಅಂತ ದೀಪನೇ ಹೇಳಿದ್ಲಲ್ಲ. ನಿನ್ನೆ ನರಸಿಂಹ ಒಬ್ಬನೇ ನನ್ನನ್ನು ಮನೆಗೆ ಕರ್ಕೊಂಡ್ಬಂದ. ಹೌದು ರೀ, ಅವನೊಬ್ಬನೇ ಕರ್ಕೊಂಡು ಬಂದಿದ್ದು. ಅಷ್ಟೊತ್ತಿನಲ್ಲಿ ನರಸಿಂಹ ನಾನಿದ್ದ ಜಾಗಕ್ಕೆ ಯಾಕೆ ಬಂದ?
ಅದನ್ನ ತಿಳ್ಕೋಬೇಕು. ಏನ್ ಯೋಚನೆ ಮಾಡ್ತಾ ಇದ್ದೀವಿ? ನಡೆಯೋ ಸ್ಟೇಷನ್ಗೆ. ಲೈ ನಡೆಯೋ. ಏನ್ ಬುಲ್ಡೋಸರ ನೀನು? ಈಗ ಮಾಡ್ತೀನಿರೋ. ಲೈ ಈಗ ನಡೆಯೋ ಸ್ಟೇಷನ್ಗೆ. ನರಸಿಂಹ ಕೂಲ್ ಡೌನ್ ಮಾ, ಕೂಲ್ ಡೌನ್. ಗನ್ನು ಕಣ, ಇದು ಒರಿಜಿನಲ್ ಗನ್ನು. ಇಳ್ಸು. ಅರೆಸ್ಟ್ ಮಾಡ್ತೀಯಾ? ಈಗ ಅರೆಸ್ಟ್ ಮಾಡೋಣ ಅಣ್ಣ. ಬರೀ ಗನ್ನಿದ್ರೆ ಸಾಲದು, ದಮ್ ಇರ್ಬೇಕು. ನಮ್ಮ ಅಪ್ಪನ ಕೊಲ್ಲಕ್ಕೆ ಸುಪಾರಿ ಹಾಕೋ ಕೊಟ್ಟೆ. ಹೇಳೋ ಹೇಳೋ. ಸುಪಾರಿನ? ಲೈ ಏನು ಹೇಳ್ತಿದ್ಯಾ? ನಿಮ್ಮಪ್ಪನ್ ಸಾಯ್ಸಕ್ಕೆ ನಾನು ಹೇಗಪ್ಪ ಸುಪಾರಿ ಕೊಡ್ಲಿ? ಲೈ ನರಸಿಂಹ, ನಿಂಗೇನ್ ತಲೆಗೆಲ್ಲ ಕೆಟ್ಟಿದೇನೋ? ತಲೆ ಕೆಟ್ಟಿರೋ ನನ್ಗಲ್ಲ, ನಿನ್ಗೆ. ಮಾಡಿರೋ ತಪ್ಪನ್ನು ಒಪ್ಕೊಂಡು ನಮ್ಮ ಅಪ್ಪನ ಕಾಲಿಡ್ದು ಕ್ಷಮೆ ಕೇಳಿದ್ರೆ ಸರಿ. ಇಲ್ಲ ಅಂದ್ರೆ ನನಗೆ ಕೊಲೆಗಾರ ಪಟ್ಟ ಬಂದ್ರೆ ಪರವಾಗಿಲ್ಲ, ನೀನು ಇವತ್ತೇ ಮುಗಿಸ್ಬಿಡ್ತೀನಿ. ಲವ್, ಯಾರ್ಯಾರೋ ಮಾತು ಕೇಳ್ಕೊಂಡು ನನ್ ಮೇಲೆ, ಈ ಅಮಾಯಕನ ಮೇಲೆ ದ್ವೇಷ ಸಾಚಕ್ ಬರ್ಬೇಡ ನರಸಿಂಹ. ನೋಡಪ್ಪ, ನನ್ನ ಹೆಂಡತಿ, ನನ್ನ ಮಗಳ ಮೇಲೆ ಆಣೆ ಇಟ್ಟು ಹೇಳ್ತೀನಪ್ಪ, ನಾನು ಈ ಕೆಲಸ ಮಾಡಿಲ್ಲ ಕಣೋ. ನಿನ್ನಪ್ಪನ ಕೊಲ್ಸೋದಕ್ಕೆ ನಾನ್ ಸುಪಾರಿ ಅಂತ ಕೊಟ್ಟಿಲ್ಲಪ್ಪ. ನನ್ನ ಮಾತು ನಂಬಪ್ಪ ನರಸಿಂಹ. ಯೋ ಗೋಳೆ, ಅದ್ಯಾರು ಸುಪಾರಿ ಕೊಟ್ರು ಅಂತ ಇವನಿಗೆ ಬಂದು ಹೇಳಪ್ಪ. ನಾನಂತೂ ಅಲ್ಲ, ನಮ್ಮ ತಾಯಣ್ಣಗೆ ಹೇಳ್ತೀನಿ. ನಾನಂತೂ ಅಲ್ಲಪ್ಪ, ನನ್ನ ನಂಬಪ್ಪ. ಅಣ್ಣ 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 ಪ್ಲೀಸ್ ಪ್ಲೀಸ್, ಸಾಹೇಬ್ರದ್ದೇನು ತಪ್ಪಿಲ್ಲ ಅಣ್ಣ. ಏಯ್